ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ. ಖಾತೆ ಹಂಚಿಕೆ ಖಾಲಿ ಇರುವ ಒಂದು ಸ್ಥಾನದ ಭರ್ತಿ ಜೊತೆಯಲ್ಲೇ ಸಂಪುಟಕ್ಕೆ ಸಣ್ಣ ಸರ್ಜರಿ ಮಾಡುವ ವಿಚಾರವಾಗಿ ಉಂಟಾಗಿರುವ ಗೊಂದಲಗಳಿಗೆ ಪರಿಹಾರ ಕಂಡುಕೊಂಡಿರುವ ಕಾಂಗ್ರೆಸ್ ಹೈಕಮಾಂಡ್ ಮೊದಲು 19 ಸಚಿವರಿಗೆ ಖಾತೆ ಹಂಚಿಕೆ ಮಾಡಿ ಅಧಿವೇಶನ ಮುಗಿಸಿದ ಬಳಿಕ ಸಂಪುಟ ವಿಚಾರ ಕೈಗೆತ್ತಿಕೊಳ್ಳಲು ತೀರ್ಮಾನಿಸಿದೆ. ರಾಜ್ಯ ರಾಜಕಾರಣದ ಕಂಪ್ಲೀಟ್ ಡಿಟೇಲ್ಗೆ ಇಂದಿನ ಸಂಚಿಕೆ ಓದಿ. ಜಾರ್ಖಂಡ್ ಲೋಕಸೇವಾ ಆಯೋಗದ ನೇಮಕಾತಿ ಪರೀಕ್ಷೆಗಳ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ರಾಂಚಿಯಲ್ಲಿ ಕಳೆದ 16 ದಿನಗಳಿಂದ ನಡೆಯುತ್ತಿದ್ದ ವಿದ್ಯಾರ್ಥಿಗಳ ಪ್ರತಿಭಟನೆ ಹಿಂಸಾರೂಪ ಪಡೆದಿದೆ. ಸೋಮವಾರ ವಿಧಾನಸಭೆಗೆ ಮುತ್ತಿಗೆ ಹಾಕಲು ಹೊರಟ ಸಾವಿರಾರು ವಿದ್ಯಾರ್ಥಿಗಳನ್ನ ಪೊಲೀಸರು ತಡೆದ ಪರಿಣಾಮ ಸಂಘರ್ಷ ಏರ್ಪಟ್ಟು ಲಾಠಿ ಚಾರ್ಜ್, ಅಶ್ರುವಾಯು ಪ್ರಯೋಗ ನಡೆದಿದೆ. ಈ ಬೆಳವಣಿಗೆ ಬಳಿಕ ವಿದ್ಯಾರ್ಥಿಗಳ ಪ್ರತಿಭಟನೆ ಇನ್ನಷ್ಟು ಗಂಭೀರ ಸ್ವರೂಪ ಪಡೆದಿದೆ. ಈ ಸುದ್ದಿಗೆ ವಿಜಯವಾಣಿ ಓದಿ. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿನ ಖಾಲಿ ಹುದ್ದೆ ಭರ್ತಿಗೆ ಹಣಕಾಸು ಇಲಾಖೆ ಅನುಮೋದನೆ ನೀಡಿದ್ರೂ ಸಂಬಂಧಪಟ್ಟ ಇಲಾಖೆಗಳು ನೇಮಕಾತಿ ಅಧಿಸೂಚನೆಗೆ ವಿಳಂಬ ಮಾಡುತ್ತಿರುವುದು ಉದ್ಯೋಗಾಕಾಂಕ್ಷಿಗಳಲ್ಲಿ ಚಡಪಡಿಕೆ ಹೆಚ್ಚಿಸಿದೆ. ಈ ಸುದ್ದಿಗೆ ಮುಖಪುಟ ನೋಡಿ. ಕಳೆದ 12 ಹಣಕಾಸು ವರ್ಷದ ಅವಧಿಯಲ್ಲಿ ದೊಡ್ಡ ಕಂಪನಿಗಳು ಮತ್ತು ಸೇವಾ ವಲಯಕ್ಕೆ ನೀಡಿದ್ದ 9,95,000 ಕೋಟಿ ರೂಪಾಯಿ ಸಾಲವನ್ನ ಬ್ಯಾಂಕ್ಗಳು ರೈಟ್ ಆಫ್ ಮಾಡಿದೆ. ಈ ಕುರಿತು ಕೇಂದ್ರ ಸರ್ಕಾರ ಸೋಮವಾರ ಸಂಸತ್ತಿಗೆ ಮಾಹಿತಿ ನೀಡಿದೆ. 2018-19ರಲ್ಲಿ ಈ ಪ್ರಮಾಣ 1,48,753 ಕೋಟಿ ರೂಪಾಯಿಗೆ ತಲುಪಿತ್ತು. ಈ ಸುದ್ದಿಗೆ ಮನಿ ಮಾತು ನೋಡಿ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹುದ್ದೆಯ ಸಂದರ್ಶನಕ್ಕಾಗಿ 18 ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಲಾಗಿದೆ ಎಂದು ದೇವಾಲಯದ ಮೂಲಗಳು ತಿಳಿಸಿವೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ವರದಕ್ಷಿಣೆ ಪಡೆಯುವುದು, ನೀಡುವುದು ಎರಡಕ್ಕೂ ಕಾನೂನಾತ್ಮಕವಾಗಿ ನಿಷೇಧವಿದ್ರೂ ಕಡಿವಾಣ ಇಲ್ಲದಂತಾಗಿದೆ. ನೇರವಾಗಿ ವರದಕ್ಷಿಣೆ ಪಡೆಯದಿದ್ದರೂ ವಿವಿಧ ಆಚರಣೆ, ಉಡುಗೊರೆ ಹೆಸರಿನಲ್ಲಿ ದುಬಾರಿ ವೆಚ್ಚಗಳನ್ನು ಮಾಡಿಸುವುದು ತಪ್ಪುತ್ತಿಲ್ಲ. ಅದರಲ್ಲೂ ಬಂಜಾರ ಸಮುದಾಯದಲ್ಲಿ ವರದಕ್ಷಿಣೆ ಮತ್ತು ದುಬಾರಿ ಮದುವೆಗಳಿಂದ ಪಾಲಕರು ಮಗಳ ಮದುವೆಗೆಂದು ಮಾಡಿದ ಸಾಲ ತೀರಿಸಲಾಗದ ಸ್ಥಿತಿ ನಿರ್ಮಾಣವಾಗಿದೆ. ಈ ವಿಶೇಷಕ್ಕೆ ಸಮಸ್ತ ಕರ್ನಾಟಕ ಪುಟ ನೋಡಿ. ಚುನಾವಣಾ ಸಮೀಕರಣದಲ್ಲಿ ಮಹಿಳೆಯರು, ಹಿಂದುಳಿದ ವರ್ಗಗಳು, ರೈತರಂತೆಯೇ ಈಗ ಜೆನ್ಸಿ ಕೂಡ ಒಂದು ನಿರ್ಣಾಯಕ ಮತದಾರರ ಗುಂಪಾಗಿ ಹೊರಹೊಮ್ಮುತ್ತಾ ಇದೆ. ಈ ಕುರಿತಾದ ವಿವರಕ್ಕೆ ಚಿಂತನ ಪುಟ ನೋಡಿ. ಸ್ವಾತಂತ್ರ್ಯ ದಿನಾಚರಣೆಯಂದು ಐತಿಹಾಸಿಕ ಕೆಂಪುಕೋಟೆಯಲ್ಲಿ ಇದೇ ಮೊದಲ ಬಾರಿಗೆ ನಮ್ಮ ರಾಷ್ಟ್ರಗೀತೆ ವಂದೇ ಮಾತರಂ ಮೊಳಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭಾಷಣ ಹಾಗೂ ಧ್ವಜಾರೋಹಣಕ್ಕೂ ಮುನ್ನ ಈ ಗೀತೆಯನ್ನ ಹಾಡಲಾಗುವುದು. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ನೀವು ಬರೀ ಪದಕ ಗೆದ್ದಿಲ್ಲ, ಮುಂದಿನ ಪೀಳಿಗೆಗೆ ಬಹುದೊಡ್ಡ ಸ್ಫೂರ್ತಿ ತುಂಬಿದ್ದೀರಿ. ಶಾಲೆಗಳಲ್ಲಿ ಕ್ರೀಡೆಗಳನ್ನು ಉತ್ತೇಜಿಸಲು ನಿಮ್ಮ ಈ ಪದಕ ಗೆಲುವುಗಳೇ ಪ್ರೇರಣೆಯಾಗಲಿವೆ. ಇದು ಪ್ರಧಾನಿ ನರೇಂದ್ರ ಮೋದಿ ಭಾನುವಾರ ಸಂಜೆ ತಮ್ಮ ನಿವಾಸದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ ಪದಕ ಸಾಧಕರ ಜೊತೆಗಿನ ಸಂವಾದದಲ್ಲಿ ಹೇಳಿದ ಮಾತು. ಈ ಸುದ್ದಿಗೆ ಕ್ರೀಡಾಪುಟ ನೋಡಿ. ನಮ್ಮ ಹುಡುಗರು ರಾಣಿ ದೇಸಾಯಿ ಚಿತ್ರಗಳಲ್ಲಿ ನಟಿಸಿರುವ ಕನ್ನಡದ ಹುಡುಗಿ ರಾಧ್ಯ ಇದೀಗ ತೆಲುಗಿಗೆ ಪಾದಾರ್ಪಣೆ ಮಾಡಿದ್ದಾರೆ. ಹೆಸರು ದ ರೆಡ್ ಬ್ಯಾಗ್. ಇದೊಂದು ಮಹಿಳಾ ಪ್ರಧಾನ ಆಕ್ಷನ್ ಥ್ರಿಲ್ಲರ್. ಪಿಂಕಿ ಖ್ಯಾತಿಯ ರವಿಕುಮಾರ್ ಸೀರಪ್ಪು ನಿರ್ದೇಶಿಸಿದ್ದಾರೆ. ಸಿನಿಮಾ ಇದೇ 21ರಂದು ತೆರೆಗೆ ಬರಲಿದ್ದು, ಸಂಭಾಷಣೆಕಾರ ಮಾಸ್ತಿ ಸರ್ ತೆಲುಗು ತಂಡಕ್ಕೆ ನನ್ನನ್ನು ಪರಿಚಯಿಸಿದ್ರು. ಈ ಸುದ್ದಿಗೆ ನಮಸ್ತೆ ಬೆಂಗಳೂರು ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರ್ಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.